ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಊರಿಂದ ನಾನು ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾನು ತುಂಬ ದಿನ ಆಯಿತು ನನ್ನ ಗಾರ್ಡನ್ ನೋಡಿ. ಹಾಗೆ ನಿಮಗೂ ತೋರಿಸ್ತೀನಿ. 10 ದಿನ ಆದಮೇಲೆ ನಾನು ನನ್ನ ಗಾರ್ಡನಿಗೆ ಬಂದಿದ್ದೀನಿ. ನೋಡಿ, ಹೂಗಳು ಇದರಲ್ಲಿ ಚೆನ್ನಾಗಿದೆ, ಎಲ್ಲ ಗಿಡಗಳು ಚೆನ್ನಾಗಿದೆ. ನಾನು ನೀರು ಹಾಕೋಕ್ಕೆ ಹೋಗಿದ್ದಕ್ಕೆ ಒಬ್ಬರಿಗೆ ಅವರು ನೀರು ಹಾಕಿದ್ದಾರೆ. ನೋಡಿ, ರೇನ್ ಲಿಲ್ಲಿನಲ್ಲೂ ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿದೆ. ಕೆಲವೊಂದು ಗಿಡಗಳು ಬಾಡೋಗಿದೆ, ಕೆಲವೊಂದು ಚೆನ್ನಾಗಿದೆ. ಯಾಕಂದರೆ ಬರೀ ನೀರು ಹಾಕಿದ್ರೆ ನಡೆಯಲ್ಲ. ಕೆಲವೊಂದು ಗಿಡಗಳಿಗೆ ಸ್ವಲ್ಪ ಆರೈಕೆ ಬೇಕಾಗುತ್ತೆ, ಅದಕ್ಕೋಸ್ಕರ. ಹಾಗೆ ಇಲ್ಲಿ ನೋಡಿ, ಟೊಮೊಟೊ ಕಾಯಿ ಎಷ್ಟು ಚೆನ್ನಾಗಿ ಆಗಿದ್ದಾವೆ ಅಂತ. ಮಂಗ ಒಂದು ಸರಿ ಏನೋ ಬಂದಿತ್ತು ಅಂತ ಹೇಳ್ತಾಯಿದ್ರು. ಇಲ್ಲಿ ನೋಡಿ, ತೊಂಡೆಕಾಯಿ ಬರೋಕ್ಕೆ ಶುರುವಾಗಿದೆ. ಒಂದಿನ ಇಲ್ಲ ಅಂದ್ರೂ ಗಾರ್ಡನಲ್ಲಿ ಏನಾದರೂ ಹೊಸದಾಗಿ ಸಿಗುತ್ತೆ. ಇಲ್ಲೊಂದಿದೆ, ಆಮೇಲೆ ಇಲ್ಲೊಂದಿದೆ. ಒಟ್ಟು 2 ಇದೆ, ಇನ್ನೂ ಇರಬೇಕು. ಇಲ್ಲೊಂದಿದೆ ನೋಡಿ, ಇಲ್ಲೊಂದಿದೆ. ತೊಂಡೆಕಾಯಿ ಬರೋಕ್ಕೆ ಶುರುವಾಯಿತು. ಏನಂದರೆ ಮಂಗ ಬಿಡೋದಿಲ್ಲ, ಅದೇ ಸಮಸ್ಯೆ ನನಗೆ. ನೋಡಿ, ಆ ಕಡೆ ಹಿಂದ್ಗಡೆ ಚೆಂಡು ಹೂವಿನ ಗಿಡ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ಈ ಬದನೆಕಾಯಿ ಗಿಡದಲ್ಲೂ ಕೂಡ ಅಷ್ಟೇ 2 ಬದನೆಕಾಯಿ ಆಗಿದೆ ನೋಡಿ, ಈ ಸೈಜ್ ಆಗಿದೆ. ಇದನ್ನು ಹಾರ್ವೆಸ್ಟ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ನೋಡಿ, ಇಲ್ಲೊಂದಿದೆ. ತುಂಬ ಚೆನ್ನಾಗಿ ಕಾಯೆಲ್ಲ ಬಿಟ್ಟಿದೆ. ನಾನು ಇದನ್ನೆಲ್ಲ ರಿಪೋರ್ಟ್ ಮಾಡಿದ್ದೆ, ನಿಮಗೆ ಹಿಂದಿನ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ. ಇದಿಷ್ಟು ಜೋಡಿಸ್ಬಿಟ್ಟು ರಿಪೋರ್ಟ್ ಎಲ್ಲ ಮಾಡಿಬಿಟ್ಟು ಹೋಗಿದ್ದೆ ನಾನು. ನೋಡಿ, ಇಲ್ಲೊಂದಿದೆ. ಇಲ್ಲಿ ನೋಡಿ, ಕಾಸ್ಮಸ್ ಬೀಜ ಹಾಕೋಗಿದ್ದೆ, ಅದು ಕೂಡ ಸಾಕಷ್ಟಿದೆ. ಆಮೇಲೆ ಇಲ್ಲಿ ನಾನು ಆಲೂಗಡ್ಡೆ ಹಾಕಿದ್ದೆ. ಮನೆಯಲ್ಲಿ ಮೊಳಕೆ ಬಂದಿರುವಂತಹ ಆಲೂಗಡ್ಡೆನ ನಾನು ಇದರಲ್ಲಿ ಹಾಕೋಗಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ. ಒಂದು 10 ದಿನದಲ್ಲೇ ಇಷ್ಟು ಚೆನ್ನಾಗಿ ಗ್ರೋ ಆಗಿದೆ ಅದು. ಹಾಗೆ ಇಲ್ಲೂ ಒಂದು ಟೊಮೆಟೊ ಗಿಡ ಹಾಕೋಗಿದ್ದೆ. ಇನ್ನು ಪಾಟಲ್ಲಿ ಕಸ ಜಾಸ್ತಿ ಬೆಳ್ಕೊಂಡಿದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಪಾಲಕ್ ಸೊಪ್ಪು, ಈ ಮಲ್ಬೆರಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪ ಕಸ ಆಗಿದೆ ಗಾರ್ಡನ್ನು, ಕಸ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಪಾಟಲ್ಲಿ ಒಣಗಿರೋದು, ಬೇಡದೇ ಇರುವಂಥ ಗಿಡಗಳು, ಅದು ಎಲ್ಲನೂ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ ನಾನು. ಇಲ್ಲೂ ನೋಡಿ, ಬದನೆಕಾಯಿ ಆಗಿದ್ದಾವೆ, ಬಿಳಿ ಬದನೆಕಾಯಿ. ಇದು ಒಂದು ಸ್ವಲ್ಪ ಚಿಗುರ್ತಾ ಇದೆ. ಮಂಗ ಬಂದು ಹಾಳು ಮಾಡೋಗಿತ್ತಲ್ಲ, ಅದು ಈಗ ಚಿಗುರ್ಕೊತಾ ಇದೆ ಇದು. ಹಾಗೆ ಹೊಸದಾಗಿ ಇನ್ನೊಂದು ಏನಂದರೆ ಫ್ರೆಂಡ್ಸ್, ಇಲ್ಲಿ ನೋಡಿ, ಇದು ಸೇವಂತಿಗೆ ಹೂವು ನಾನು ಲಾಸ್ಟ್ ವೀಡಿಯೋಗಳಲ್ಲಿ ತೋರಿಸಿದಾಗ ಸ್ವಲ್ಪ ಬಿಟ್ಟಿತ್ತು. ಈಗ ನೋಡಿ, ಗಿಡ ತುಂಬ ಬಿಟ್ಟಿದೆ. ಆಮೇಲೆ ಇದು ಏಷಿಯಾಟಿಕ್ ಲಿಲ್ಲಿ ಬಲ್ಬ್ಸ್ ಹಾಕಿದ್ದೆ, ನಿಮಗೆ ತೋರಿಸಿದ್ದೆ ನಾನು. ಅದರದ್ದು ಫ್ಲವರ್ ನೋಡಿ, ನಾನು ಮಿಕ್ಸ್ ಕಲರ್ ಅಂತ ತರಿಸಿದ್ದೆ, ಬಟ್ ಇದರಲ್ಲಿ ಎಲ್ಲನೂ ವೈಟೇ ಆಗಿದೆ. ಇದು ನೋಡಿ, ವೈಟೇ ಆಗಿದೆ, ಎಲ್ಲದರಲ್ಲೂ ಆಗಿದ್ದಾವೆ. ಯಾಕಂದರೆ ನಾನು ಊರಿಗೆ ಹೋಗ್ಬೇಕಾದ್ರೆ ಇದು ಅರಳದಿತ್ತು, ಎಲ್ಲ ಅರಳಿದೆ. ಇದು ಒಂದು ಬಾಕಿ ಉಳ್ಕೊಂಡಿದೆ ನೋಡಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡೋದಕ್ಕೆ ಮಾತ್ರ. ಒಂದರಲ್ಲಿ 3, 4 ಎಲ್ಲ ಇತ್ತು, ಬಟ್ ಈಗ ಸದ್ಯಕ್ಕೆ ಇದು ಒಂದೇ ಇದೆ ನನಗೆ. ಇದರಲ್ಲೆಲ್ಲ ಆಗೋಗಿದೆ. ಇಲ್ಲಿ ಒಂದಿದೆ, ಇದು ಇನ್ನೂ ಅರಳಬೇಕು. ಅದು 2 ಅರಳಿದೆ, ಇದು 1 ಅರಳಬೇಕದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಸ್ವಲ್ಪ ದಿನಕ್ಕೆಲ್ಲ ನಮಗೆ ಹೊಸದೇನಾದರೂ ಸಿಗುತ್ತೆ ಗಾರ್ಡನ್ನಲ್ಲಿ. ಹಾಗೆ ಇಲ್ಲಿ ನೋಡಿ, ನಿಂಬೆ ಗಿಡದಲ್ಲಿ ಹೂವು ಎಷ್ಟಾಗಿದ್ದಾವೆ ಅಂತ ನಾನು ನೋಡಿನೇ ಗಾಬರಿ ಆಯಿತು. ಎಷ್ಟೊಂದಾಗಿದೆ, ತುಂಬ ಚೆನ್ನಾಗಿದ್ದಾವೆ. ಈ ಸರಿ ಕಾಯಿ ಚೆನ್ನಾಗಿ ಬಿಡುತ್ತೆ. ನೋಡಿ, ಇಲ್ಲದೆ ಇರೋದಕ್ಕೆ ಇಲ್ಲೆಲ್ಲ ಜಿಡ ಬೆಳ್ಕೊಂಬಿಟ್ಟಿದೆ. ಇದು ಸ್ವಲ್ಪ ಎಲ್ಲನೂ ಇವತ್ತು ಒನ್ ಡೇ ಹಿಡಿಯುತ್ತೆ ಇದು, ಯಾಕಂದರೆ ಜಾಸ್ತಿ ಇದ್ದಾವಲ್ಲ ಗಿಡಗಳು, ಅದಕ್ಕೆ. ಇಲ್ಲಿ ನೋಡಿ, ಕಾಯಿ ನೋಡಿ ಎಷ್ಟು ಬಂದಿದೆ ಅಂತ. ಹಾಗೆ ಇಲ್ಲೊಂದು ಹೂ ನೋಡಿ,
ಇಲ್ಲೂ ಸೇವಂತಿಗೆ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳು ಬಂದಿದೆ. ಹಾಗೆ ಇಲ್ಲಿ ಅಲಸಂದೆ ಗಿಡನ ಸ್ವಲ್ಪ ತಿಂದೋಗಿದೆ, ಒಂದು ಸ್ವಲ್ಪ ಉಳ್ಕೊಂಡಿದೆ. ಗಿಡ ಚೆನ್ನಾಗಿದೆ, ನೋಡೋಣ. ಹಾಗೆ ಇದೆಲ್ಲ ಇನ್ನು ಡಾರ್ಮೆನ್ಸಿಗೆ ಹೋಗುತ್ತೆ. ಈ ಲೋಟಸೂ ಡಾರ್ಮೆನ್ಸಿಗೆ ಹೋಗುತ್ತೆ. ಈಗ ಈ ಪಾಚಿ ಬೆಳೆದಿರೋದು ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಹಾಗೆ ಕೆಲವೊಂದು ಗಿಡಕ್ಕೆ ಹುಳ ಕೂಡ ಹತ್ಕೊಂಡಿದೆ ನೋಡಿ. ಇದು ಲೀಫ್ ಕರ್ಲ್ ಆಗಿದೆ. ಇದಕ್ಕೂ ಕೂಡ ಒಂದು ಸ್ವಲ್ಪ ಎಣ್ಣೆ ಅದೆಲ್ಲ ಸ್ಪ್ರೇ ಮಾಡ್ತೀನಿ. ಮಾಡಿದಾಗ ಸಾಧ್ಯ ಆದರೆ ತೋರಿಸ್ತೀನಿ ನಿಮಗೆ. ಸದ್ಯಕ್ಕೆ ನಾವು ಊರಿಂದ ಬಂದ ಮೇಲೆ ನನ್ನ ಗಾರ್ಡನ್ ಸ್ಥಿತಿಗತಿ ಈ ರೀತಿಯಾಗಿದೆ. ಬರೀ ನೀರು ಹಾಕಿದ್ರೆ ಉಪಯೋಗ ಇಲ್ಲ ಫ್ರೆಂಡ್ಸ್, ಸ್ವಲ್ಪ ಮಟ್ಟಿಗಾದರೂ ಸ್ವಲ್ಪ ಕೇರ್ ಮಾಡಬೇಕಾಗತ್ತೆ. ಗಾರ್ಡನರ್ ಏನಂದರೆ 4 ದಿನ ಎಲ್ಲಿಗಾದರೂ ಊರಿಗೆ ಹೋದರೆ ಇಷ್ಟೆಲ್ಲ ಸಮಸ್ಯೆಗಳಾಗುತ್ತೆ ನೋಡಿ. ಎಲೆಗಳೆಲ್ಲ ಒಣಗೋಗಿದೆ ಕೆಲವೊಂದು. ಗಾರ್ಡನ್ ಕೂಡ ಕ್ಲೀನ್ ಮಾಡ್ಕೋಬೇಕು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.